ನಮಸ್ಕಾರ. ನಾನು ಸಿಂಧು. ಆವಾಗಲೇ ಹೇಳ್ದಂಗೆ ಲೆಫ್ಟ್ ಓವರ್ ತರಕಾರಿಗಳೇನಿತ್ತು ಆ ತರಕಾರಿಗಳಿಂದ ಏನು ತಿಂಡಿ ಮಾಡೋದು ಅಂತ ಒಂದಷ್ಟೊತ್ತು ತಲೆ ಕೆಡಿಸ್ಕೊತಾ ಇದ್ದೆ. ಅದ್ರ ಮಧ್ಯೆ ನಾನು ಹೇಳಿದ್ನಲ್ಲ, ಮಧ್ಯ ಬಿಸಿನೀರು ಕುಡಿತಾ ಇದ್ದೆ, ಕಷಾಯ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೆ ಅಂತ. ಒಂದು ಕಡೆ ಆ ಕೆಲಸ ನಡೀತಾ ಇದ್ದರೆ ಒಂದು ಕಡೆ ತಿಂಡಿ ಏನು ಮಾಡೋದು ಅನ್ನೋದ್ರ ಯೋಚನೆ ನಡೀತಾ ಇತ್ತು. ಯಾವುದೇನಾದರೂ ಇರಲಿ, ಫಸ್ಟು ಬಿಸಿನೀರು ಕುಡಿದ್ಬಿಡೋಣ, ಆಯಿತಾ? ನೀವು ಬಿಸಿನೀರು ಕುಡಿತೀರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಖಾಲಿ ಮಾಡಿದಾಯಿತು, ಒಂದು ಗ್ಲಾಸ್ ನೀರು ಖಾಲಿ ಮಾಡಿದೆ. ನೆಕ್ಸ್ಟ್ ಒಂದು ಬೀಟ್ರೋಟ್ ಇತ್ತು, ಕ್ಯಾರೆಟ್ ಇತ್ತು, ಆಮೇಲೆ ಏನು ಮೈಸೂರು ಬದನೆಕಾಯಿ ಹೇಳ್ತಾರಲ್ಲ ಅದೊಂದು 3 ಇತ್ತು, ಆಲೂಗೆಡ್ಡೆ ಇತ್ತು. ಇಷ್ಟನ್ನು ಹಾಕಿ ಏನು ತಿಂಡಿ ಮಾಡೋಣ ಅನ್ನೋ ಯೋಚನೆಯಲ್ಲಿ ಬೀಟ್ರೋಟ್ ಮಾತ್ರ ನೆನಪಾಯಿತು. ಆ ಬೀಟ್ರೋಟ್ನ ಫುಲ್ ಕಟ್ ಮಾಡಿಬಿಟ್ಟೆ. ಬೀಟ್ರೋಟಿಂದ ಚಪಾತಿ, ಪೂರಿ ಈ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಎರಡು ಆಲೂಗೆಡ್ಡೆ ಇತ್ತು. ಆಲೂಗೆಡ್ಡೆನ ಫಸ್ಟು ಬೇಯಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ಒಂದು ಕಡೆ ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಒಂದು 2-3 ವಿಷಲ್ ಆಲೂಗೆಡ್ಡೆನ ಬೇಯಿಸ್ಕೊಬಿಡೋಣ. ಚೆನ್ನಾಗಿ ಬೇಯಲಿ. ಬರೀ ಆಲೂಗೆಡ್ಡೆ ಈರುಳ್ಳಿ ಹಾಕಿ ಪಲ್ಯ ಮಾಡೋದ ಇನ್ನೂ ಏನು ಅಂತ ಕ್ಲಿಯರಾಗಿಲ್ಲ. ಅದ್ರ ಮಧ್ಯೆ ಕಷಾಯ ಕೂಡ ಕುಡಿತಾ ಇದ್ದೀನಿ. ಕಷಾಯ ಕುಡ್ಕೊಂಡು ಇದ್ದಿದ್ದು ಎರಡು ಕ್ಯಾರೆಟು, ಒಂದು ಬೀಟ್ರೋಟ್ ಏನಿತ್ತಲ್ಲ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿಕೊಂಡೆ. ಅದಕ್ಕೊಂದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು. ಈರುಳ್ಳಿ ನೀಟಾಗಿ ಸಿಪ್ಪೆ ಎಲ್ಲ ತೊಗೊಂಡು ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಅದ್ರ ಜೊತೆಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಬೀಟ್ರೋಟಿಂದು ಚಪಾತಿ, ಪೂರಿ ಈ ಥರ ಏನಾರು ಮಾಡೋಣ ಅಂತ ಮನೇಲಿ ಕೇಳಿದೆ. ಏನು ಮಾಡೋಣ, ಬೀಟ್ರೋಟ್ ಪೂರಿ ಮಾಡಲಾ, ಚಪಾತಿ ಮಾಡಲಾ ಅಂತ ಹೇಳ್ಬಿಟ್ಟು 3 ಜನ 3 ಥರದ ಆನ್ಸರ್ ಕೊಟ್ಟರು. ಒಬ್ಬರು ಪೂರಿ ಬೇಕು, ಒಬ್ಬರು ಚಪಾತಿ ಬೇಕು, ಒಬ್ಬರು ಪರೋಟ ಬೇಕು ಅಂತ. ಸೊ ಒಂದೇ ಹಿಟ್ಟಲ್ಲಿ 3 ರೆಸಿಪಿನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಏನು ಹಾಫ್ ಬರುತ್ತಲ್ಲ, ಹಾಫ್ನ ಕಟ್ ಮಾಡಿ ಸಣ್ಣದಾಗಿ ರುಬ್ಕೊಬಿಡೋಣ, ಆಯಿತಾ? ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಸಣ್ಣದಾಗಿ ನೀರು ಹಾಕ್ಕೊಂಡು, ಅದ್ರ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಣ್ಣದಾಗಿ ಅದು ರುಬ್ಕೊಳ್ಳೋಣ. ಈ ಕಡೆ ಕುಕ್ಕರ್ ಕೂಡ ಕೂಗ್ತು, ಆಫ್ ಮಾಡಿಕೊಂಡೆ, ಗ್ಯಾಸ್ ಆಫ್ ಮಾಡಿಕೊಂಡೆ. ಈ ಕಡೆ ಇದನ್ನು ತುರ್ಕೋತಾ ಇದ್ದೀನಿ. ಸಣ್ಣದಾಗಿ ತುರ್ಕೊಂಡ್ರೆ ಪಲ್ಯದಲ್ಲಿ ಚೆನ್ನಾಗಿ ಗ್ರೇವಿ ಥರ ಸ್ಮ್ಯಾಶ್ ಆಗುತ್ತೆ. ಈ ಕಡೆ ಕಷಾಯ ಖಾಲಿ ಮಾಡಿದಾಯಿತು. ನಾನು ಇವಾಗ ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ. ಈ ತರಕಾರಿ ಪಲ್ಯ ಇದೆಲ್ಲ ಮಾಡಬೇಕಾದ್ರೆ ಏನು ಗೊತ್ತಾ, ಕೆಲವು ಮಕ್ಕಳು ತಿಂತಾರೆ, ಕೆಲವು ಮಕ್ಕಳು ತಿನ್ನಲ್ಲ, ಅಥವಾ ದೊಡ್ಡವರು ಅಷ್ಟೇ, ಹಿಂಗಿದ್ರೆ ತಿನ್ನಲ್ಲ, ಹಿಂಗಿದ್ರೆ ತಿನ್ನಲ್ಲ ಅನ್ನೋ ಥರ ಇರುತ್ತೆ. ನಮ್ಮ ಮನೇಲಿ ಅದೊಂದು ಸ್ವಲ್ಪ ಗ್ರೇವಿ ಥರ ಇದ್ದರೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಫುಲ್ ಡ್ರೈ ಥರ ಆದರೆ ಇಷ್ಟಪಡೋಲ್ಲ. ಅದರಲ್ಲೂ ಬೀಟ್ರೋಟ್ ಪಲ್ಯ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಬೀಟ್ರೋಟ್ ಪಲ್ಯ ಮಕ್ಕಳು ಕೂಡ ತಿಂತಾರೆ, ಬಟ್ ಬೀಟ್ರೋಟ್ ಜಾಸ್ತಿ ಇರಲಿಲ್ಲ. ಹಂಗಾಗಿ ಈ ಥರದೊಂದು ರೆಸಿಪಿನ ನಾನಿವತ್ತು ಮಾಡ್ತಾಯಿದ್ದೀನಿ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಚಪಾತಿ, ಪೂರಿ ಏನೇ ಇರ್ಬೋದು ಪಿಂಕ್ ಕಲರ್ ಆಗುತ್ತೆ. ಆ ಪಿಂಕ್ ಕಲರ್ ಆದಾಗ ಆ ಕಲರ್ ನೋಡೋದೇ ಮಕ್ಕಳಿಗೆ ಖುಷಿ. ಸೊ ತಿಂತಾರೆ, ಕಲರ್ಫುಲ್ಲಾಗಿ ಏನೋ ಮಾಡಿದ್ದಾರೆ ಅಮ್ಮ ಅಂತ ಹೇಳ್ಬಿಟ್ಟು. ಇಲ್ಲಿ ಗೋಧಿ ಹಿಟ್ಟು, ಈ ಗೋಧಿ ಹಿಟ್ಟು ಏನಿದೆಯಲ್ಲ ನಂದು ನಾನೇ ಮನೇಲಿ ಮಾಡಿರೋವಂಥದ್ದು ಮಾರ್ಕೆಟ್ಸ್ ಪ್ರಾಡಕ್ಟ್. ಸಿರಿಧಾನ್ಯಗಳನ್ನೆಲ್ಲ ಯೂಸ್ ಮಾಡಿರೋವಂಥದ್ದು, ಜವ ಗೋಧಿ, ಸಿರಿಧಾನ್ಯಗಳು ಮತ್ತು ರಾಗಿ ಎಲ್ಲದನ್ನು ಯೂಸ್ ಮಾಡಿ ಪೌಡ್ರ್ ಮಾಡಿಸಿರೋವಂಥದ್ದು. ಅದೇ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಬೀಟ್ರೋಟ್ ರುಬ್ಬಿರೋದೇನಿತ್ತಲ್ಲ, ಬೀಟ್ರೋಟ್ ರುಬ್ಬಿರೋದು, ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಅಂತ ಬಿಡೋಣ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಬಿಡ್ಬೋದು, ಇಲ್ಲ ಡೈರೆಕ್ಟಾಗಿ ಹಾಗೇ ಏನು ಮಾಡ್ಬೋದು, ಚಪಾತಿ ಲಟ್ಟಿಸ್ಬೋದು. ಬಟ್ ಓಕೆ, ನನಗೆ ಪಲ್ಯ ಮಾಡ್ಕೊಳ್ಳೋದಿತ್ತಲ್ಲ, ಹಾಗಾಗಿ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಟು ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಹಸಿಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಕುಟ್ಟಾಣಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿ ಶುಂಠಿಯನ್ನು ಚೆನ್ನಾಗಿ ಜಜ್ಕೊಳ್ಳೋಣ. ಫುಲ್ಲು ಸ್ಮ್ಯಾಶ್ ಆಗಿ ಪೇಸ್ಟ್ ಆಗಬೇಕು ಅಂತ ಇಲ್ಲ, ಸ್ವಲ್ಪ ದಪ್ಪಗಾದರೂ ಪರವಾಗಿಲ್ಲ. ಇನ್ನೊಂದು ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಟಿದ್ದೀನಿ. ನಾನು ಪ್ಯಾಕೆಟಲ್ಲಿ ಆಯಿಲ್ ಮಾಡ್ತಾ ಇರೋದನ್ನ ಇಗ್ನೋರ್ ಮಾಡಿ, ಬಿಕಾಸ್ ನನ್ನ ಆಯಿಲ್ ಬಾಟಲ್ ಏನಿತ್ತಲ್ಲ ಅದನ್ನು ವಾಶಿಗೆ ಹಾಕಿದೆ. ಸೊ ಹಾಗೆ ಪ್ಯಾಕೆಟಲ್ಲಿರೋ ಆಯಿಲ್ನೇ ಹಾಕ್ಕೊಂಡೆ. ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ನಾವು ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಏನಿರುತ್ತಲ್ಲ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಈರುಳ್ಳಿ ಹಾಕೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಮಾಡ್ಬೋದು. ನೀವು ಆಯಿಲು ಸ್ವಲ್ಪ ಜಾಸ್ತಿ ಹಾಕ್ಬೋದು, ನಾನು ಸ್ವಲ್ಪ ಆಯಿಲೆಲ್ಲ ಬಳಸೋದು ಕಡಿಮೆ, ಹಾಗಾಗಿ ಕರಿಬೇವಿನ ಸೊಪ್ಪನ್ನ ಇವಾಗ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲೇ ಹಾಕ್ಬಿಟ್ಟು ಅದು ಫುಲ್ಲು ಫ್ರೈ ಆಗುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಹಸಿಯಾಗೆ ಬಾಯಲ್ಲಿ ಸಿಕ್ಕಿದ್ರೆ ನನಗೆ ಇಷ್ಟ ಆಗುತ್ತೆ ಕರಿಬೇವಿನ ಸೊಪ್ಪು. ಸೊ ಹಾಗಾಗಿ ಇವಾಗ ಹಾಕ್ಕೊಂಡೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಕರಿಬೇವಿನ ಸೊಪ್ಪೆಲ್ಲ ಚೂರು ಬಾಡೋವರೆಗೂ ಇದ್ದು, ಆಮೇಲೆ ಕ್ಯಾರೆಟು ಬೀಟ್ರೋಟು ಹಾಕೊಳ್ಳೋಣ. ಕ್ಯಾರೆಟು ಬೀಟ್ರೂಟ್ನ ಚೆನ್ನಾಗಿ
ಬೇಯೋವರೆಗೂ ಹುರ್ಕೋಬೇಕು. ಆ ಈರುಳ್ಳಿ ಏನಿರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಇನ್ನೊಂದು ಕಡೆ ನಾನು ಆಲೂಗೆಡ್ಡೆ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಯಿಸಿರುವಂಥ ಆಲೂಗೆಡ್ಡೆ ಏನಿತ್ತಲ್ಲ ಅದು. ಇದು ಕ್ಯಾರೆಟು ಬೀಟ್ರೂಟು ಎಲ್ಲ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಹುರಿದ್ವಿ, ಹಸಿ ವಾಸನೆ ಎಲ್ಲ ಹೋಗಿದೆ ಅಂದಮೇಲೆ ಅದಕ್ಕೊಂದೆರಡು ಲೋಟ ನೀರು ಹಾಕ್ಕೊಂಡು ಅದಕ್ಕೆ ಈ ಆಲೂಗೆಡ್ಡೆ ಕಟ್ ಮಾಡಿರೋದೇನಿತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಸ್ಮ್ಯಾಶರ್ ಇತ್ತು ಅಂದರೆ ಸ್ಮ್ಯಾಶರಲ್ಲಿ ನೀವು ಸ್ಮ್ಯಾಶ್ ಮಾಡ್ಕೋಬೋದು. ನಂದು ಅಡುಗೆ ಮನೆಯೆಲ್ಲ ಮೆಸ್ಸಪ್ ಆಗಿತ್ತಲ್ಲ, ಸೊ ಸ್ಮ್ಯಾಶರ್ ನನಗೆ ಅರ್ಜೆಂಟಿಗೆ ಸಿಕ್ಕಲಿಲ್ಲ. ಸೊ ನಾನು ಹಾಗೆ ಕೈಯಲ್ಲೇ ಸಣ್ಣದಾಗಿ ಚಾಕುವಲ್ಲೇ ಕಟ್ ಮಾಡಿ ಹಾಕಿದ್ದೆ. ಇವಾಗ ಬಾಣಲಿಗೆ ಹಾಕಿದ್ಮೇಲೆ ಅದನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ತಿರುಗಿಸ್ಕೋತಾ ಇರಿ. ಅದೆಲ್ಲದು ನೀಟಾಗಿ ಮಿಕ್ಸ್ ಆಗಿದೆ ಅಂದಮೇಲೆ ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ನಮ್ಮ ಸೂಪರ್ ಟೇಸ್ಟಿ ಪಲ್ಯ ರೆಡಿ ಆಗುತ್ತೆ. ಈ ಕಡೆ ನಾನು ಚಪಾತಿ ಹಿಟ್ಟು ಕಲಸಿದ್ನಲ್ಲ ಅದರಲ್ಲಿ ನಮ್ಮ ಮನೆಯ ಡಿಮ್ಯಾಂಡ್ ಪ್ರಕಾರ ಪೂರಿ, ಪರೋಟ ಮತ್ತು ಚಪಾತಿ ಮಾಡಲಿಕ್ಕೆ ಉಂಡೆಗಳನ್ನ ಮಾಡಿಕೊಂಡೆ. ನಾನು ಪರೋಟಕ್ಕೆ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿ ಆದಮೇಲೆ ಪೂರಿ ಲಟ್ಟಿಸ್ಕೊಳ್ಳೋಣ. ಪೂರಿ ಲಟ್ಟಿಸ್ಕೊಂಡು ಪರೋಟನೂ ಕೂಡ ಲಟ್ಟಿಸ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ಪರೋಟ ಅಂದರೆ ಏನು ಗೊತ್ತಾ ನಿಮಗೆ, ಈ ಎಗ್ಗೆಲ್ಲ ಹಾಕಿ ಅಥವಾ ಬೇಕಿಂಗ್ ಸೋಡಾ ಆ ಥರದನ್ನೆಲ್ಲ ಹಾಕಿ ಸ್ವಲ್ಪ ದಪ್ಪ ಲೇಯರಲ್ಲಿ ಮಾಡಿ ಹೀಗೆ ಹೊಡೆದು ಕೊಡ್ತಾರಲ್ಲ ಆ ಥರ ಪರೋಟ ಬರೋಲ್ಲ. ನಿಮಗೆ ಲೇಯರ್ ಬರುತ್ತೆ ಅಷ್ಟೇ. ತೀರಾ ದಪ್ಪ ಎಲ್ಲ ಮಾಡಿಲ್ಲ ನಾನು, ಯಾಕಂದರೆ ಮಕ್ಕಳಿಗೆ ಹೆವಿ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡು ಮಾಡಲಿಲ್ಲ ನಾನು. ಈ ಥರ ಆದರೆ ಮಕ್ಕಳು ಆರಾಮಾಗಿ ತಿಂತಾರೆ ಅಂತ ಹೇಳಿ. ಸೊ ಒಂದು ಕಡೆ ಪರೋಟ ರೆಡಿ ಆಗ್ತಾಯಿದೆ. ಪಲ್ಯದ ಜೊತೆ ಪೂರಿ ಸರ್ವ್ ಆಯಿತು. ಈ ಕಡೆ ಪರೋಟದ ಜೊತೆ ಪಲ್ಯ ಸರ್ವ್ ಆಗ್ತಾಯಿದೆ. ಆವಾಗ ಮಾಡಿ ಆವಾಗಲೇ ತಿನ್ಕೊಂಡ್ವಿ ಬಿಸಿಯಾಗಿ. ಎರಡೂ ಕಡೆನೂ ಮಾಡ್ತಾಯಿದ್ದೀನಿ ನಾನು. ಹಂಗೆ ಸಿಂಗಲಾಗಿ ಮಾಡೋದಕ್ಕಿಂತ ಹಿಂಗೆ ಒಟ್ಟೊಟ್ಟಿಗೆ ಮಾಡೋದೇ ನನಗೆ ಸಮಾಧಾನ ಆಗುತ್ತೆ. ಒಂದೇ ಮಾಡ್ತಾಯಿದ್ರೆ ಅಯ್ಯೋ ಇದು ಒಂದೇ ಮಾಡ್ತಾಯಿದ್ದೀನಾ ನಾನು ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಹಂಗಾಗಿ ಎರಡನ್ನೂ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ. ಒಂದು ಕಡೆ ಪೂರಿ ರೆಡಿ ಆಗಿದೆ, ಇವಾಗ ಪರೋಟ ರೆಡಿ ಆಗ್ತಾಯಿದೆ. ಇದು ಸಾಫ್ಟಾಗೇ ಇರುತ್ತೆ, ನೀವು ನೈಟ್ವರೆಗೂ ಇಟ್ಟರೂ ಸಾಫ್ಟಾಗಿರುತ್ತೆ. ಈ ಹೆಲ್ದಿಯಾಗಿರೋ ಪರೋಟ, ಪೂರಿ ಮತ್ತು ಚಪಾತಿ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಸೊ ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೂ ಕೂಡ ಹೆಲ್ದಿಯಾಗಿ ಏನೋ ಒಂದು ಹೊಸ್ದಾಗಿ ಏನೋ ಟ್ರೈ ಮಾಡಿದೆ ಅನ್ನೋದ್ರ ಖುಷಿ ಇರುತ್ತೆ. ಸೊ ಇದೆಲ್ಲ ತಿಂದು ಮುಗಿಸೋಷ್ಟ್ರೊಳಗಡೆ ನಾನು ಮಕ್ಕಳಿಗೆ ಏನೋ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಎಲ್ಲಿಗೆ ಕರ್ಕೊಂಡು ಹೋದೆ, ಮಕ್ಕಳಿಗೆ ಏನು ತೋರಿಸ್ದೆ ಅನ್ನೋದ್ರ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.